ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ಆಗಸ್ಟ್ 2ಕ್ಕೆ ಸಂತೋಷ್ ಹೆಗಡೆ ಅವಧಿ ಮುಕ್ತಾಯ. ಮುಂದಿನ ಲೋಕಾಯುಕ್ತ ನ್ಯಾಯಮೂರ್ತಿ ಯಾರು? ಗರಿಗೆದರಿದೆ ಕುತೂಹಲ. ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಬರೋ ತಿಂಗಳ 2ರಂದು ತಮ್ಮ ಸೇವೆಯಿಂದ ನಿವೃತ್ತಿಯಾಗ್ತಿದ್ದಾರೆ. ಆದರೆ ಮುಂದೆ ಈ ಸ್ಥಾನಕ್ಕೆ ಯಾರು, ಅವರ ಕೆಲಸ ಹೇಗೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ. ಮುಂದೆ ಯಾರೇ ಬರಲಿ ಲೋಕಾಯುಕ್ತ ಕೆಲಸ ಮಾಡ್ಕೊಂಡು ಹೋಗೋದು ಅಷ್ಟು ಸುಲಭದ ಮಾತಲ್ಲ ಅಂತ ಸಂತೋಷ್ ಹೆಗಡೆ ಹೇಳಿದ್ದಾರೆ. ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಆಗಸ್ಟ್ 2ಕ್ಕೆ ನಿವೃತ್ತಿ ಆಗ್ತಾ ಇದ್ದಾರೆ. 5 ವರ್ಷಗಳ ಅವರ ಸೇವೆಯಲ್ಲಿ ಅವರು ನಿರೀಕ್ಷಿಸಿದಷ್ಟು ಕೆಲಸ ಆಗಲಿಲ್ಲ. ಅದಕ್ಕೆ ಸರ್ಕಾರವೇ ಹೊಣೆ ಅನ್ನೋ ಮಾತನ್ನ ಹೇಳೋ ಹೆಗಡೆ ಮುಂದೆ ಯಾರು ಬರ್ತಾರೋ ಗೊತ್ತಿಲ್ಲ. ಆದ್ರೆ ಬರೋರು ನಿರೀಕ್ಷಿಸಿದಂತೆ ಕೆಲಸ ನಡೆಯುತ್ತೋ ಇಲ್ವೋ, ಹಾಗಂತ ನಾನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋ ಗೋಜಿಗೆ ಹೋಗೋದಿಲ್ಲ ಅಂತಾರೆ ಸಂತೋಷ್ ಹೆಗಡೆ. ಯಾರು ಬರ್ತಾರೆ, ಯಾವ ರೀತಿ ನೀತಿ ಆಗಿರಬೇಕು, ಈ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದೊಂದು ಇದಿರ್ತದೆ ರೀತಿಗಳು, ಅದನ್ನು ಬಳಸ್ತಾರೆ. ಅದನ್ನು ಜನರಿಗೆ ಪ್ರಯೋಜನ ಆಗ್ತದೋ ಅಲ್ಲ ಏನೋ ಪ್ರಯೋಜನ ಆಗದಿರ್ಬೋದು. ಸಂಸ್ಥೆ ಅಂತೂ ಬೆಳೆದಿದೆ ಎಂದು ನನಗೆ ಕಾಣಿಸ್ತದೆ. ಒಂದು ಮಟ್ಟಕ್ಕೆ ಬಂದಿದೆ, ಜನರಿಗೆ ಈ ಸಂಸ್ಥೆ ಮೇಲೆ ನಂಬಿಕೆ ಇದೆ ಅನ್ನೋದು ನನ್ನ ಅನಿಸಿಕೆ. ಇದು ಇನ್ನೂ ಬೆಳಿಬೇಕನ್ನೋ ಅನಿಸಿಕೆ ಜನರು ಇಟ್ಕೊಂಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಹೆಗಡೆ ಬಳಿಕ ಜಸ್ಟಿಸ್ ಶಿವರಾಜ್ ವಿ ಪಾಟೀಲ್, ಜಸ್ಟಿಸ್ SR ಬನ್ನೂರ್ಮಠ್, ಜಸ್ಟಿಸ್ RV ರವೀಂದ್ರನ್ ಅವರ ಹೆಸರುಗಳು ಕೇಳಿ ಬರ್ತಾ ಇದೆ. ಹೊಸ ಲೋಕಾಯುಕ್ತರ ಹೆಸರಲ್ಲಿ ಜಸ್ಟಿಸ್ ಶಿವರಾಜ್ ವಿ ಪಾಟೀಲ್ ಅವರ ಹೆಸರು ಮಂಚೂಣಿಯಲ್ಲಿದೆ. ಜನವರಿ 12, 1940ರಲ್ಲಿ ರಾಯಚೂರಿನ ಮಲದ ಕೈನಲ್ಲಿ ಜನಿಸಿದ ಇವರು 1962ರಲ್ಲಿ ಗುಲ್ಬರ್ಗಾದಲ್ಲಿ ವೃತ್ತಿ ಆರಂಭಿಸಿದರು. 10 ವರ್ಷಗಳ ಕಾಲ ಹೈಕೋರ್ಟ್ ಮತ್ತು 5 ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿರೋ ಅನುಭವ ಇವರದ್ದು. ಇನ್ನು ಜಸ್ಟಿಸ್ SR ಬನ್ನೂರ್ಮಠ್ ಅವರ ಹೆಸರು ಕೂಡ ಚಾಲ್ತಿಯಲ್ಲಿದೆ. 1948ರ ಜನವರಿ 23ರಂದು ಧಾರವಾಡದಲ್ಲಿ ಜನಿಸಿದ ಇವರು 1973ರಲ್ಲಿ ವೃತ್ತಿ ಆರಂಭಿಸಿದರು. 12 ವರ್ಷ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿರೋ ಇವರು 2009ರಲ್ಲಿ ಕೇರಳ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿದ್ದರು. ಅಂತೆಯೇ ಜಸ್ಟಿಸ್ RV ರವೀಂದ್ರನ್ ಅವರು ಲೋಕಾಯುಕ್ತರಾಗುವ ಸಾಧ್ಯತೆ ಇದೆ. 1946ರ ಅಕ್ಟೋಬರ್ 15ರಂದು ಬೆಂಗಳೂರಿನಲ್ಲಿ ಜನಿಸಿದ ಇವರು ವೃತ್ತಿ ಪ್ರಾರಂಭಿಸಿದ್ದು 1968ರಲ್ಲಿ. 12 ವರ್ಷ ಹೈಕೋರ್ಟ್ ನ್ಯಾಯಮೂರ್ತಿ ಹಾಗೂ 2005ರಿಂದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಷ್ಟೇ ಅಲ್ಲದೆ ನಿವೃತ್ತ ನ್ಯಾಯಮೂರ್ತಿಗಳಾದ ಭಾಸ್ಕರ್ ರಾವ್, ರಾಮಕೃಷ್ಣ ಅವರ ಹೆಸರುಗಳು ಕೂಡ ಕೇಳಿಬರುತ್ತಿವೆ. ಮುಖ್ಯಮಂತ್ರಿ, ವಿರೋಧ ಪಕ್ಷದ ನಾಯಕರು, ಮುಖ್ಯ ನ್ಯಾಯಾಧೀಶರನ್ನ ಒಳಗೊಂಡ ಸಮಿತಿ ಈ ಹುದ್ದೆಗೆ ಯಾರು ಸೂಕ್ತ ಅನ್ನೋ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕು. ಅದು ಇಷ್ಟು ಬೇಗ ಆಗಲಿಕ್ಕಿಲ್ಲ. ಆದರೆ ಸರ್ಕಾರ ಇದರ ಬಗ್ಗೆ ನಿಧಾನದ ನಿಲುವು ತಾಳಿದ್ದಲ್ಲಿ ಅದರ ಜವಾಬ್ದಾರಿ ಸದ್ಯಕ್ಕೆ ಉಪಲೋಕಾಯುಕ್ತರ ಹೆಗಲಿಗೆ ಬರುತ್ತೆ. ಆದರೂ ಮುಂದೆ ಯಾರು ಅನ್ನೋ ಕುತೂಹಲ ಜನರಿಗಷ್ಟೇ ಅಲ್ಲ, ಎಲ್ಲ ರಾಜಕೀಯ ಪಕ್ಷಗಳವರು ಕೂಡ ಎದುರು ನೋಡ್ತಾ ಇರೋದಂತೂ ಸತ್ಯ. ಅರವಿಂದ್ ಸಾಗರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.